ಹಲೋ ನಮಸ್ತೆ. ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸಾಮ್ ಸಾರ್ಟ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಫುಲ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಈ ಎಕ್ಸಾಮ್ ಸಾರ್ಟ್ನ ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು, ಹಾಗೆ ಎಷ್ಟು ಬಳಸಬೇಕು ಅನ್ನೋದು ಪೂರ್ತಿ ಡೀಟೇಲ್ಸು ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು 3000 ಸಬ್ಸ್ಕ್ರೈಬರ್ನ ಆದಷ್ಟು ಬೇಗ ಕಂಪ್ಲೀಟ್ ನ ಮಾಡೋಣ. ನಾನು ಇದೇ ರೀತಿಯಾದಂತಹ ಗಾರ್ಡನ್ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋ ನಿಮ್ಗೆ ಮೊದಲಿಗೆ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡ್ರಿ, ಲೈಕ್ ಮಾಡೋದನ್ನ ಮರಿಬೇಡ್ರಿ. ಏನೇ ಡೌಟ್ ಬಂದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಕಮೆಂಟ್ ಮಾಡಬಹುದು. ಇವಾಗ ಎಕ್ಸಾಮ್ ಸಾರ್ಟ್ ಅಂದ್ರೆ ಏನು ಅಂತ ನೋಡೋಣ. ಎಕ್ಸಾಮ್ ಸಾಲ್ಟ್ ಅಂದ್ರೆ ಮೆಗ್ನೀಷಿಯಂ ಸಲ್ಫೇಟ್. ಈ ಎಕ್ಸಾಮ್ ಸಾಲ್ಟ್ ನಲ್ಲಿ ಮುಖ್ಯವಾಗಿ ಎರಡು ಅಂಶಗಳಿರುತ್ತೆ. ಯಾವ್ದಪ್ಪ ಅದು ಅಂದ್ರೆ ಒಂದು ಸಲ್ಫರ್ ಮತ್ತೊಂದು ಮೆಗ್ನೀಷಿಯಂ. ಇದು ಎರಡೂ ಕೂಡ ನಮ್ಮ ಗಿಡಗಳ ಆರೈಕೆಗೆ ತುಂಬಾ ಮುಖ್ಯವಾಗಿರುವಂತಹ ನ್ಯೂಟ್ರಿಯೆಂಟ್ ಆಗಿರುತ್ತೆ. ಈ ಮೆಗ್ನೀಷಿಯಂ ಇದೆಯಲ್ಲ, ಇದು ನಮ್ಮ ಗಿಡದಲ್ಲಿ ಹಸ್ರಾಗಿರುವಂತಹ ಎಲೆಗಳು ಬರೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸಲ್ಫರ್ ಅಂಶ ಇರೋದು ನಮ್ಮ ಗಿಡಗಳ ಓವರ್ ಆಲ್ ಗ್ರೋತ್ ಮತ್ತೆ ಸಾಯಿಲ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ ನ ಗಿಡಗಳಿಗೆ ಸರಿಯಾಗಿ ಅಬ್ಸರ್ವ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಒಂದ್ ವಿಷಯನ ನಾನು ಕ್ಲಾರಿಫೈನ ಮಾಡ್ತೀನಿ. ಈ ಎಕ್ಸಾಮ್ ಸಾಲ್ಟ್ ನ ತುಂಬಾ ಜನ ಗೊಬ್ಬರ ಅಂತ ಬಳಸ್ತಾ ಇರ್ತಾರೆ. ಇದು ಗೊಬ್ಬರ ಅಲ್ಲ, ಇದು ಒಂದು ಸಪ್ಲಿಮೆಂಟ್ ಆಗಿರುತ್ತೆ. ಈಗ ನಮಗೆಲ್ಲ ನಾವು ಆರಾಮಿಲ್ದಿದ್ದಾಗ ಯಾವ ರೀತಿಯಾಗಿ ಸಪ್ಲಿಮೆಂಟ್ ನ ತಗೊಳ್ತಾ ಇರ್ತೀವಿ, ಅದೇ ರೀತಿಯಾಗಿ ಗಿಡಗಳಿಗೆ ಇದೊಂದು ಸಪ್ಲಿಮೆಂಟ್ ಅಷ್ಟೇನೆ. ಗಿಡಗಳಲ್ಲಿ ಮೆಗ್ನೀಷಿಯಂ ಡಿಫಿಸಿಯನ್ಸಿ ಬಂದಾಗ ಇದನ್ನ ನಾವು ಬಳಸಬಹುದು. ಮೆಗ್ನೀಷಿಯಂ ಡಿಫಿಸಿಯನ್ಸಿನ ನಾವು ಯಾವ ರೀತಿಯಾಗಿ ಫೈಂಡ್ ಮಾಡಬಹುದು ಅಂದ್ರೆ, ಕೆಲವೊಮ್ಮೆ ಗಿಡದಲ್ಲಿರುವಂತಹ ಎಲೆಗಳು ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ತಿರುಗೋದಿಕ್ಕೆ ಶುರು ಆಗುತ್ತೆ. ಫ್ರೆಶ್ ಆಗಿ ಹಸಿರು ಕಲರ್ ನಲ್ಲಿ ಇರೋದಿಲ್ಲ ಎಲೆಗಳು. ಆ ಟೈಮ್ ನಲ್ಲಿ ನಾವು ಮೆಗ್ನೀಷಿಯಂ ಡಿಫಿಸಿಯನ್ಸಿ ಬಂದಿದೆ ಅಂತ ಫೈಂಡ್ ಮಾಡ್ಕೊಬಹುದು. ಮತ್ತೊಂದೇನಪ್ಪಾ ಅಂದ್ರೆ, ಮೊಗ್ಗುಗಳು ಕೂಡ ಹಳದಿಯಾಗಿ ಮುಟ್ಟಿದ ತಕ್ಷಣ ಈ ರೀತಿ ಕೈನಲ್ಲಿ ಬಂದು ಬಿದ್ದೋಗ್ತಾ ಇರೋದು, ಇದ್ರಲ್ಲೂ ಕೂಡ ನಾವು ಫೈಂಡ್ ಮಾಡಬಹುದು. ಇದ್ರಲ್ಲೂ ಕೂಡ ಮೆಗ್ನೀಷಿಯಂ ನ ಕೊರತೆ ಆಗಿದೆ ಅಂತ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತಾ ಇರೋದಿಲ್ಲ, ಹೊಸ ಚಿಗುರುಗಳು ಬರ್ತಾ ಇರುತ್ತೆ, ಆದ್ರೂ ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಎಲೆಗಳಲ್ಲಿ ಮೊದ್ಲಿನ ತರ ಶೈನ್ ಇರೋದಿಲ್ಲ. ಹೂ ಆಗ್ಲಿ, ಮೊಗ್ಗಾಗ್ಲಿ, ಎಲೆಗಳಾಗ್ಲಿ, ಹೊಸ ಚಿಗುರುಗಳಾಗ್ಲಿ ಸರಿಯಾಗಿ ಡೆವಲಪ್ಮೆಂಟ್ ಆಗ್ತಾನೆ ಇರೋದಿಲ್ಲ. ಅಂತ ಸಮಯದಲ್ಲಿ ನಾವು ಈ ಎಕ್ಸಾಮ್ ಸಾಲ್ಟ್ ನ ಬಳಸಬೇಕಾಗತ್ತೆ. ಇಲ್ಲೊಂದು ಮುಖ್ಯ ಎಚ್ಚರಿಕೆ ಇದೆ. ಏನಪ್ಪಾ ಎಚ್ಚರಿಕೆ ಅಂದ್ರೆ, ಇದೆಲ್ಲ ಡಿಫಿಸಿಯನ್ಸಿ ಇಲ್ಲದೆ ನೀವು ನಿಮ್ಮ ಗಿಡಗಳಿಗೆ ಇದನ್ನ ಬಳಸೋದಿಕ್ಕೆ ಹೋಗ್ಬೇಡಿ. ಮೆಗ್ನೀಷಿಯಂ ಜಾಸ್ತಿ ಆದ್ರೆ ಸಾಯಿಲ್ ಇಂಬ್ಯಾಲೆನ್ಸ್ ಆಗತ್ತೆ. ಮತ್ತೆ ನಾವು ಗಿಡಗಳನ್ನ ರೀಪಾಟ್ ಮಾಡಿದಾಗ ಗಿಡಗಳು ಶಾಕ್ಗೆ ಹೋಗ್ಬಾರ್ದು ಅಂದ್ರೆ ಈ ಎಕ್ಸಾಮ್ ಸಾಲ್ಟ್ ನ ಬಳಸ್ಕೊಬಹುದು. ಜೊತೆಗೆ ನಾವು ಬೀಜಗಳನ್ನ ಹಾಕ್ತಾ ಇರ್ಬೇಕಾದ್ರೆ ಕೂಡ ಬಳಸ್ಕೊಬಹುದು. ಈ ಎಕ್ಸಾಮ್ ಸಾಲ್ಟ್ ನ ನಾವು ಯಾವ ರೀತಿಯಾಗಿ ಬಳಸಬಹುದು ಅಂದ್ರೆ, ಒಂದು ಸ್ಪೂನ್ ನ ನಾವು ಮಣ್ಣಿಗೆ ಡೈರೆಕ್ಟ್ ಆಗಿ ಬಳಸ್ಬಿಟ್ಟು ಮೇಲ್ಗಡೆಯಿಂದ ಮತ್ತೆ ನೀರನ್ನ ಹಾಕೊಬಹುದು. ಇಲ್ಲ ಅಂತಾದ್ರೆ ನಾವು 1 ಲೀಟರ್ ನೀರಿಗೆ 1 ಸ್ಪೂನ್ ಆಗುವಷ್ಟು ಎಕ್ಸಾಮ್ ಸಾಲ್ಟ್ ನ ಹಾಕೊಂಡು ಗಿಡಗಳ ಎಲೆಗಳ ಮೇಲೆಲ್ಲ ಸ್ಪ್ರೇನ ಮಾಡ್ಕೊಬಹುದು. ನೀವು ಎಲೆಗಳ ಮೇಲೆ ಸ್ಪ್ರೇ ಮಾಡ್ತಾ ಇದ್ದೀರಾ ಅಂದ್ರೆ ಬೆಳಗ್ಗೆ ಬೇಗ ಮಾಡ್ಬೇಕು, ಇಲ್ಲ ಅಂದ್ರೆ ಸಂಜೆ 5 ಗಂಟೆ ಮೇಲೆ ಸ್ಪ್ರೇ ಮಾಡ್ಬೇಕಾಗತ್ತೆ. ಆದಷ್ಟು ಮಧ್ಯಾಹ್ನದ ಬಿಸಿಲನ್ನ ಅವಾಯ್ಡ್ ನ ಮಾಡಿ. ಮಳೆಗಾಲದಲ್ಲಿ ಮಳೆ ಬರೋ ಸಂದರ್ಭದಲ್ಲಿ ಇದನ್ನ ಬಳಸೋದಿಕ್ಕೆ ಹೋಗ್ಬೇಡಿ. ಮಳೆ ಕಮ್ಮಿ ಇರ್ಬೇಕಾದ್ರೆ ಇದನ್ನ ಬಳಸಿ, ಇಲ್ಲ ಅಂತ ಅಂದ್ರೆ ಮಳೆ ಬಂದಾಗ ಎಲ್ಲ ತೊಳ್ಕೊಂಡು ಹೋಗುತ್ತೆ. ತುಂಬಾ ಜನ ಮಾಡುವಂತ ತಪ್ಪೇನಪ್ಪಾ ಅಂದ್ರೆ, ಇದು ಗಿಡಗಳಿಗೆ ತುಂಬಾ ಒಳ್ಳೇದು ಅನ್ಕೊಂಡು ವಾರಕ್ಕೊಂದ್ಸಲ ಎಲ್ಲ ಕೊಡ್ತಾ ಇರ್ತಾರೆ. ಆದಷ್ಟು ತಿಂಗಳಿಗೊಂದ್ಸಲ ಕೊಡೋ ಪ್ರಯತ್ನನ ಪಡಿ. ಜೊತೆಗೆ ಕೆಮಿಕಲ್ ಫರ್ಟಿಲೈಸರ್ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಕೊಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದನ್ನ ಕೂಡ ತುಂಬಾ ಜನ ಮಾಡ್ತಾ ಇರ್ತಾರೆ. ಈ ರೀತಿ ಕೆಲವೊಂದು ತಪ್ಪುಗಳನ್ನ ನಾವು ಮಾಡೋದ್ರಿಂದ ಗಿಡಗಳಿಗೆ ಆಗುವಂತ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಗಿಡಗಳಿಗೆ ಇದನ್ನ ನಾವು ಬಳಸಿದ್ರ ಮೇಲೆ ಎಷ್ಟು ದಿನದಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂದ್ರೆ, 5 ರಿಂದ 7 ದಿನದೊಳಗಡೆ ಹಳದಿ ಎಲೆಗಳು ಕ್ರಮೇಣ ಕಮ್ಮಿ ಆಗಿ ಎಲೆಗಳೆಲ್ಲ ಹಸಿರಾಗೋದಿಕ್ಕೆ ಶುರು ಆಗುತ್ತೆ. 10 ರಿಂದ 15 ದಿನ ಅನ್ನೋಷ್ಟೊತ್ತಿಗೆ ಹೊಸ ಹೊಸ ಚಿಗುರು ಬರೋದಿಕ್ಕೆ ಹಾಗೆ ಒಳ್ಳೆ ಗ್ರೋತ್ ಆಗೋದಿಕ್ಕೆ ಶುರು ಆಗುತ್ತೆ. 15 ರಿಂದ 20 ದಿನ ಅನ್ನೋಷ್ಟೊತ್ತಿಗೆ ನಮ್ಮ ಗಿಡ ಓವರ್ ಆಲ್ ಗ್ರೋತ್ ಆಗ್ಬಿಟ್ಟು ಸ್ಟ್ರೆಂತ್ ಆಗಿ ಗಟ್ಟಿಮುಟ್ಟಾಗಿ ಬೆಳವಣಿಗೆ ಆಗೋದಿಕ್ಕೆ ಶುರು ಆಗುತ್ತೆ. ರಿಸಲ್ಟ್ ನ ನಾವು ಬೇಗ ನೋಡ್ಬೇಕು ಅಂದ್ರೆ ಎಲೆಗಳ ಮೇಲೆ ಎಕ್ಸಾಮ್ ಸಾಲ್ಟ್ ನ ಸ್ಪ್ರೇ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಮಣ್ಣಿನಲ್ಲಿ ಹಾಕಿದ್ರೆ ಸ್ವಲ್ಪ ಸ್ಲೋ ಆಗಿ ಅದು ರಿಲೀಸ್ ಆಗೋದ್ರಿಂದ ಸ್ವಲ್ಪ ರಿಸಲ್ಟ್ ಲೇಟ್ ಆಗಿ ಸಿಗುತ್ತೆ. ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಮತ್ತೆ ಮತ್ತೆ ಹಾಕೋದಿಕ್ಕೆ ಹೋಗ್ಬೇಡಿ. ಕೆಲವೊಮ್ಮೆ ಮೆಗ್ನೀಷಿಯಂ ಡಿಫಿಸಿಯನ್ಸಿ ಇಲ್ಲ ಅಂದ್ರೆ ಎಕ್ಸಾಮ್ ಸಾಲ್ಟ್ ಕೆಲಸ ಮಾಡಲ್ಲ. ತಿಂಗಳಿಗೊಮ್ಮೆ ಹಾಕಿದ್ರೆ ತೊಂದರೆ ಇಲ್ಲ.
ಮೆಗ್ನೀಷಿಯಂ ಡಿಫಿಸಿಯನ್ಸಿಯಿಂದ ನಿಮ್ಮ ಗಿಡದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಎಕ್ಸಮ್ ಸಾಲ್ಟ್ ಹಾಕಿದ್ರೆ ಸರಿ ಹೋಗುತ್ತೆ. ಇದು ನಮಗೆ 5 ರಿಂದ 7 ದಿನದೊಳಗಡೆ ಗೊತ್ತಾಗುತ್ತೆ. 5 ರಿಂದ 7 ದಿನದೊಳಗಡೆ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಗಿಡ ಬೇರೆ ಯಾವ್ದೋ ಪ್ರಾಬ್ಲಮ್ ನಲ್ಲಿ ಇದೆ ಅಂತ ಅರ್ಥ. ಆಗ ನಾವು ಗಿಡಕ್ಕೆ ಬೇರೆ ಯಾವ ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಬಿಟ್ಟು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನ ಹುಡ್ಕೊಬೇಕಾಗತ್ತೆ. ನೋಡಿದ್ರಲ್ಲ, ಇವತ್ತು ಎಕ್ಸಮ್ ಸಾಲ್ಟ್ ಬಗ್ಗೆ ನನ್ಗೆ ಗೊತ್ತಿರುವಂತ ಎಲ್ಲಾ ವಿಷಯನೂ ಕೂಡ ನಾನು ನಿಮ್ ಜೊತೆಗೆ ಶೇರ್ ಮಾಡಿದೀನಿ. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಇನ್ಫಾರ್ಮೇಟಿವ್ ಇರುವಂತಹ ಗಾರ್ಡನ್ ವಿಡಿಯೋಸ್ ಜೊತೆಗೆ ನಿಮ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗೋಣ.